ನಮಸ್ಕಾರ ಕರ್ನಾಟಕ ಗೆಳೆಯರೇ, ಬೀಟ್ರೂಟ್ ತಿನ್ನೋ ಮುಂಚೆ ಈ ವಿಷಯವನ್ನು ದಯವಿಟ್ಟು ತಿಳಿದುಕೊಳ್ಳಿ, ಏಕೆಂದರೆ ಆರೋಗ್ಯವೇ ಭಾಗ್ಯ. ಎಲ್ಲ ಡೀಟೇಲಾಗಿ ಹೇಳಲಿದ್ದೀವಿ. ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಎಲ್ಲ ಡೀಟೇಲಾಗಿ ನೋಡೋಣ ಗೆಳೆಯರೇ. ವಿಷಕ್ಕೆ ಸಮಾನ ಈ ಸಮಸ್ಯೆ ಇರುವವರು ಮರೆತು ಕೂಡ ಬೀಟ್ರೂಟ್ ತಿನ್ನಬಾರ್ದು. ಹೌದು ಗೆಳೆಯರೇ, ಬೀಟ್ರೂಟ್ ತುಂಬ ಸೂಪರ್ ಫುಡ್ ಎಂದು ಪರಿಗಣಿಸಲಾಗುತ್ತದೆ. ಇದು ನಮ್ಮ ದೇಹದಲ್ಲಿ ರಕ್ತವನ್ನು ಹೆಚ್ಚಿಸುವ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಬೀಟ್ರೂಟ್ ಗಾಢ ಕೆಂಪು ಬಣ್ಣದ್ದಾಗಿರೋದ್ರಿಂದ ಮತ್ತು ಪೋಷಕಾಂಶಗಳಿಂದ ತುಂಬಿರೋದ್ರಿಂದ ಇದನ್ನು ಸಲಾಡ್ಗಳು, ಜ್ಯೂಸ್ಗಳು ಮತ್ತು ಸೂಪ್ಗಳಿಗೆ ಸೇರಿಸಲಾಗುತ್ತದೆ. ಆದರೆ ಎಲ್ಲರಿಗೂ ಪ್ರಯೋಜನಕಾರಿ ಆಗುವುದಿಲ್ಲ. ಇತ್ತೀಚೆಗೆ ಕೆಲವು ಕಾಯಿಲೆಗಳಿರುವ ರೋಗಿಗಳು ಬೀಟ್ರೂಟ್ ತಿನ್ನುವುದನ್ನು ನಿಲ್ಲಿಸಬೇಕೆಂದು ತಜ್ಞರು ಎಚ್ಚರಿಸಿದ್ದಾರೆ. ಇದು ಅವರಿಗೆ ಹಾನಿಕಾರಕವಾಗಬಹುದೆಂದು ವರದಿಗಳ ಪ್ರಕಾರ ಹೇಳಲಾಗಿದೆ. ಕಡಿಮೆ ಬಿಪಿ, ಮೂತ್ರಪಿಂಡದ ಕಲ್ಲುಗಳು ಅಥವಾ ಯಾವುದೇ ಅಲರ್ಜಿಯಿಂದ ಬಳಲುತ್ತಿರುವ ಜನರು ಬೀಟ್ರೂಟ್ ತಿನ್ನದಂತೆ ಸೂಚಿಸಲಾಗಿದೆ. ಈಗ ಯಾವ ರೋಗಗಳ ರೋಗಿಗಳು ಬೀಟ್ರೂಟ್ ತಿನ್ನಬಾರದು ಎಂದು ತಿಳಿಯೋಣ. ಬೀಟ್ರೂಟ್ ರಕ್ತವನ್ನು ಹೆಚ್ಚಿಸುತ್ತದೆ ಮತ್ತು ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ ಎಂದು ವೈದ್ಯರು ಹೇಳ್ತಾರೆ. ಆದರೆ ಬೀಟ್ರೂಟ್ ತಿನ್ನುವುದು ಎಲ್ಲರಿಗೂ ಪ್ರಯೋಜನಕಾರಿಯಲ್ಲ ಎಂದು ಬಹಳ ಕಡಿಮೆ ಜನರಿಗೆ ತಿಳಿದಿದೆ. ಇನ್ನು ಕೆಲವು ಕಾಯಿಲೆಗಳಲ್ಲಿ ಇದು ಆರೋಗ್ಯಕ್ಕೆ ಹೆಚ್ಚು ಅಪಾಯಕಾರಿ ಎಂಬುದು ಸಾಬೀತುಪಡಿಸಬಹುದು. ಇನ್ನು ವೈದ್ಯರ ಪ್ರಕಾರ ಬೀಟ್ರೂಟ್ ಸೇವಿಸುವುದರಿಂದ ಕೆಲವು ಕಾಯಿಲೆಗಳು ಅಥವಾ ದೇಹದ ಸ್ಥಿತಿಗತಿಗಳಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು. ಈಗ ಬೀಟ್ರೂಟ್ ತಿನ್ನೋದ್ರಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗ್ಬೋದು ಎಂದು ಒಂದೊಂದಾಗಿ ನೋಡೋಣ. ಮೊದಲಿಗೆ ಮೂತ್ರಪಿಂಡದ ಕಲ್ಲುಗಳು. ಯಾರಿಗಾದರೂ ಮೂತ್ರಪಿಂಡದ ಕಲ್ಲುಗಳಿದ್ದರೆ ಅವರು ಬೀಟ್ರೂಟ್ ತಿನ್ನಲೇಬಾರದು, ಏಕೆಂದರೆ ಬೀಟ್ರೂಟ್ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಲೇಟ್ ಹೊಂದಿರುತ್ತದೆ. ಈ ರೀತಿಯ ಆಕ್ಸಲೇಟ್ ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಮೂತ್ರಪಿಂಡದ ಕಲ್ಲುಗಳನ್ನು ಹೊಂದಿರುವ ಅಥವಾ ಈಗಾಗಲೇ ಹೊಂದಿರುವ ಜನರು ಬೀಟ್ರೂಟ್ ಸೇವಿಸುವುದನ್ನು ನಿಲ್ಲಿಸಬೇಕು ಅಥವಾ ಅದರ ಸೇವನೆಯನ್ನು ಕಡಿಮೆ ಮಾಡಬೇಕು ಎಂದು ವರದಿಯು ಹೇಳುತ್ತದೆ. ಇನ್ನು ಎರಡನೇ ಬಹುಮುಖ್ಯವಾದದಂದರೆ ಮಧುಮೇಹ. ಬೀಟ್ರೂಟ್ನಲ್ಲಿ ಸಾಕಷ್ಟು ನೈಸರ್ಗಿಕ ಸಕ್ಕರೆ ಇರುತ್ತದೆ, ಆದರೆ ಅದರ ಗ್ಲೈಸೆಮಿಕ್ ಸೂಚ್ಯಂಕ ತುಂಬ ಹೆಚ್ಚಾಗಿದೆ. ಆದ್ದರಿಂದ ಮಧುಮೇಹ ರೋಗಿಗಳು ಬೀಟ್ರೂಟ್ನ ಹೆಚ್ಚಿನ ಪ್ರಮಾಣವನ್ನು ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗುವ ಅಪಾಯವಿದೆ. ಆದ್ದರಿಂದ ಮಧುಮೇಹ ರೋಗಿಗಳು ಇದನ್ನು ಬಹಳ ಕಡಿಮೆ ಅಥವಾ ಸಮತೋಲಿತ ಪ್ರಮಾಣದಲ್ಲಿ ಮಾತ್ರ ಸೇವಿಸಬೇಕು. ಸಕ್ಕರೆ ಪರೀಕ್ಷೆಗಳನ್ನು ಸಹ ಕಾಲಕಾಲಕ್ಕೆ ಮಾಡುತ್ತಿರಲೇಬೇಕು. ಇದು ಬಹಳ ಮುಖ್ಯವಾದದ್ದಾಗಿದೆ. ಇನ್ನೊಂದು ಬಹುಮುಖ್ಯವಾದದಂದರೆ ಮೂರನೆಯದು ಕಡಿಮೆ ರಕ್ತದೊತ್ತಡ. ನಿಮಗೆ ಕಡಿಮೆ ರಕ್ತದೊತ್ತಡ ಇದ್ದರೆ ನೀವು ಬೀಟ್ರೂಟನ್ನು ಹೆಚ್ಚು ತಿನ್ನಲೇಬಾರದು. ಇದರಲ್ಲಿ ನೈಟ್ರೇಟ್ಗಳಿವೆ. ಇವು ದೇಹದಲ್ಲಿ ನೈಟ್ರಿಕ್ ಆಕ್ಸಿಡ್ ಆಗಿ ಪರಿವರ್ತನೆಗೊಂಡು ರಕ್ತನಾಳಗಳನ್ನು ಹಿಗ್ಗಿಸುವ ಮೂಲಕ ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಯಾರಾದರೂ ಈಗಲೇ BP ಸಮಸ್ಯೆಗಳನ್ನು ಹೊಂದಿದ್ದರೆ ಬೀಟ್ರೂಟ್ ತಿನ್ನುವುದರಿಂದ ದೌರ್ಬಲ್ಯ, ತಲೆ ತಿರುಗುವಿಕೆ ಅಥವಾ ಮೂರ್ಛೆ ಮುಂತಾದ ಸಮಸ್ಯೆಗಳು ಉಂಟಾಗಬಹುದು ಎಂದು ವರದಿ ಹೇಳುತ್ತದೆ. ಇನ್ನು ನಾಲ್ಕನೆಯದು, ಬೀಟ್ರೂಟ್ನಲ್ಲಿ ಕಬ್ಬಿಣದ ಮಿತಿ ಮೀರಿದ ಪ್ರಮಾಣ ಇರುತ್ತದೆ. ಹೌದು, ಬೀಟ್ರೂಟ್ನಲ್ಲಿ ಅತ್ಯಧಿಕ ಪ್ರಮಾಣದ ಕಬ್ಬಿಣವಿದೆ. ಈಗಾಗಲೇ ದೇಹದಲ್ಲಿ ಕಬ್ಬಿಣದ ಮಿತಿ ಮೀರಿದ ಪ್ರಮಾಣ ಇರುವ ಜನರು, ಅಂದರೆ ಹೀಮೋಕ್ರೋಮಟೋಸಿಸ್ ಇರುವವರು ಬೀಟ್ರೂಟ್ ಅನ್ನು ಸಾಧ್ಯವಾದಷ್ಟು ಕಡಿಮೆ ತಿನ್ನಬೇಕು ಅಥವಾ ಹೆಚ್ಚು ಹೇಳಬೇಕೆಂದರೆ ತಿನ್ನಲೇಬಾರದು. ಇನ್ನು ಐದನೆಯದು ಪ್ರಮುಖವಾದದ್ದು ಅಲರ್ಜಿಗಳು. ಬೀಟ್ರೂಟಿನಿಂದಾಗಿ ಅನೇಕ ಜನರು ಅಲರ್ಜಿ, ಅನಿಲ, ಚರ್ಮದ ಪ್ರತಿಕ್ರಿಯೆಗಳು, ಅತಿಸಾರ ಮುಂತಾದ ಸಮಸ್ಯೆಗಳನ್ನು ಅನುಭವಿಸಬಹುದು. ಆದ್ದರಿಂದ ಬೀಟ್ರೂಟ್ ತಿಂದ ನಂತರ ಈ ಯಾವುದೇ ಲಕ್ಷಣಗಳು ಕಾಣಿಸಿಕೊಂಡರೆ ನೀವು ತಕ್ಷಣ ವೈದ್ಯರನ್ನು ಸಂಪರ್ಕಿಸಲೇಬೇಕು. ಗೆಳೆಯರೇ, ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.